ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಿಂದ ಡಮ್ಮಿ ಕ್ಯಾಂಡಿಡೇಟ್ ಪರೋಕ್ಷವಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಕೆಎಸ್ ಈಶ್ವರಪ್ಪನವರು ಮಾತನಾಡಿರೋದು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಡಮ್ಮಿ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿದೆ. ಯಡಿಯೂರಪ್ಪ ಹೊಂದಾಣಿಕೆಯ ಬಗ್ಗೆ ಜನ ಚರ್ಚೆಯನ್ನ ಮಾಡ್ತಿದ್ದಾರೆ. ಡಮ್ಮಿ ಕ್ಯಾಂಡಿಡೇಟ್ ಹಾಕಿಸಿಕೊಂಡು ಬಂದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅನ್ನೋ ಆರೋಪವನ್ನ ಇಲ್ಲಿ ಮಾಡ್ತಿದ್ದಾರೆ. ಹೀಗಂತ ನಾನ್ ಹೇಳ್ತಾ ಇಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಈಶ್ವರಪ್ಪ ಮಾಡಿದ್ದಾರೆ. ಇದು ನಾನ್ ಹೇಳ್ತಾ ಇರೋದಲ್ಲ, ಜನ ಹೇಳ್ತಾ ಇದ್ದಾರೆ, ಜನ ಮಾತನಾಡ್ಕೊಳ್ತಿದ್ದಾರೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಡಮ್ಮಿ ಕ್ಯಾಂಡಿಡೇಟ್ ಅನ್ನೋ ಮೂಲಕ. ಕಾಂಗ್ರೆಸ್ಸಿಂದನೂ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಬಗ್ಗೆ ಬಹಳ ಜನಕ್ಕೆ ಸಮಾಧಾನ ಇಲ್ಲ. ಅವ್ರು ಕೆಲವರು ಹೇಳ್ತಾರೆ, ನಾನು ಹೇಳಿದ್ದಂತ ಅನ್ಕೋಬೇಡಿ. ಇವರು ಡಮ್ಮಿ ಹಾಕ್ಸ್ಕೊಂಡ್ಬಂದಿದ್ದಾರೆ ಯಡಿಯೂರಪ್ಪನವರು. ನಾನು ಹೇಳಿದ್ದಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನವ್ರಿಗೆ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಒಂದು ಹೊಂದಾಣಿಕೆ ರಾಜಕಾರಣ ಗೊತ್ತು. ಮೊನ್ನೆ ಶಿಕಾರಿಪುರ ಮತ್ತು ವರುಣ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು. ಮಗನ ಅದೇ ಲೆಕ್ಕದಲ್ಲಿ ಗೆಲ್ಲಿಸಿದ್ರು. ಇದೇ ಪ್ರಕಾರ ಇಲ್ಲೂ ಕೂಡ ರಾಜಕಾರಣ ಮಾಡೋಕ್ಕೆ ಹೊರಟಿದ್ರು. ಈಗ ನೀವು ನಿಂತಿರೋದ್ರಿಂದ ಆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಿಂದ ಕಾಂಗ್ರೆಸ್ಸಿಗರ ಓಟು ನೋವಾಗಿರೋಂಥ ಎಲ್ಲ ಕಾಂಗ್ರೆಸ್ಸಿಗರು ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ. ಅನೇಕರು ನನಗೆ ಫೋನ್ ಮಾಡ್ತಾ ಇದ್ದಾರೆ, JDSನವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದನೂ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಬಗ್ಗೆ ಬಹಳ ಜನಕ್ಕೆ ಸಮಾಧಾನ ಇಲ್ಲ. ಅವ್ರು ಕೆಲವರು ಹೇಳ್ತಾರೆ, ನಾನು ಹೇಳಿದ್ದಂತ ಅನ್ಕೋಬೇಡಿ. ಇವರು ಡಮ್ಮಿ ಹಾಕ್ಸ್ಕೊಂಡ್ಬಂದಿದ್ದಾರೆ ಯಡಿಯೂರಪ್ಪನವರು. ನಾನು ಹೇಳಿದ್ದಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನವ್ರಿಗೆ ಈ ಒಂದು ಹೊಂದಾಣಿಕೆ ರಾಜಕಾರಣ ಗೊತ್ತು. ಮೊನ್ನೆ ಶಿಕಾರಿಪುರ ಮತ್ತು ವರುಣ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು. ಮಗನ ಅದೇ ಲೆಕ್ಕದಲ್ಲಿ ಗೆಲ್ಲಿಸಿದ್ರು. ಇದೇ ಪ್ರಕಾರ ಇಲ್ಲೂ ಕೂಡ ರಾಜಕಾರಣ ಮಾಡೋಕ್ಕೆ ಹೊರಟಿದ್ರು. ಈಗ ನೀವು ನಿಂತಿರೋದ್ರಿಂದ ಆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಿಂದ ಕಾಂಗ್ರೆಸ್ಸಿಗರ ಓಟು ನೋವಾಗಿರೋಂಥ ಎಲ್ಲ ಕಾಂಗ್ರೆಸ್ಸಿಗರು ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ. ಅನೇಕರು ನನಗೆ ಫೋನ್ ಮಾಡ್ತಾ ಇದ್ದಾರೆ, JDSನವರು ಮಾಡ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಯಡಿಯೂರಪ್ಪನವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನ ಈಶ್ವರಪ್ಪ ಮಾಡಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ, ಹೊಂದಾಣಿಕೆ ರಾಜಕಾರಣವನ್ನ ಮಾಡಿದ್ದಾರೆ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಡಮ್ಮಿ ಕ್ಯಾಂಡಿಡೇಟ್ ಅಂದಿದ್ದಾರೆ. ಮಧುಶ್ರೀ ಅಂತಂದ್ರೆ ಈಶ್ವರಪ್ಪ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಿ ನಿಲ್ಲಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಮಾಡ್ತಿದ್ದಾರೆ. ಮತ್ತೆ ಪ್ರಚಾರವನ್ನು ಕೂಡ ಇವತ್ತಿಂದ ಕೂಡ ಆರಂಭ ಕೂಡ ಮಾಡಿದ್ದಾರೆ. ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ ಬರ್ತವೆ. ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈಶ್ವರಪ್ಪ ಏನಂದ್ರೆ ಅಲ್ಲಿ ತಮ್ಮ ಬೆಂಬಲಿಗರ ಸಭೆಯನ್ನು ಕೂಡ ಮಾಡಿದ್ದಾರೆ. ತಾವು ಏನು ಪಕ್ಷೇತರ ಅಭ್ಯರ್ಥಿ ನಿಲ್ತಾ ಇದ್ದೇನೆ ಅದರ ಬಗ್ಗೆ ಕೂಡ ತಮ್ಮ ಬೆಂಬಲಿಗರ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈ ನಡುವೆ ಕೂಡ ಈಶ್ವರಪ್ಪ ಅವರು ಇವತ್ತು ಶಿವಮೊಗ್ಗದಲ್ಲಿ ಮಾತಾಡಿದ್ರು. ಯಡಿಯೂರಪ್ಪರ ಮೇಲೆ ನೇರವಾಗಿ ಮತ್ತೆ ಗಂಭೀರವಾದ ಆರೋಪನ ಕೂಡ ಮಾಡಿದ್ರು. ಈಶ್ವರಪ್ಪ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿರುವಂತ ಚರ್ಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಿರುವ ಆರೋಪನ ಕೂಡ ಮಾಡಿದ್ದಾರೆ. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಏನ್ ಚುನಾವಣೆ ಆಯ್ತು ಅದನ್ನ ಒಂದು ಉಲ್ಲೇಖ ಮಾಡಿದ್ದಾರೆ. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪ ಅವರು ಒಂದು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ತಮ್ಮ ಮಗನನ್ನ ಗೆಲ್ಲಿಸಿದ್ರು. ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಕೂಡ ಅದೇ ರೀತಿಯಲ್ಲಿ ಹೊಂದಾಣಿಕೆ ರಾಜಕಾರಣ ಮೂಲಕವಾಗಿ ತಮ್ಮ ಮಗನನ್ನ ಗೆಲ್ಲಿಸ್ಲಿಕ್ಕೆ ಅಂದ್ರೆ ಸಂಸದ ಮತ್ತೆ ಹಾಲಿ ಬಿಜೆಪಿ ಏನೋ ಅಭ್ಯರ್ಥಿ ಇದ್ದಾರೆ BY ರಾಘವೇಂದ್ರ ಇದ್ದಾರೆ, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಕೂಡ ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ. ಕೆಎಸ್ ಈಶ್ವರಪ್ಪನವರು ಪ್ರಚಾರ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.